ಮೊದಲೇ ಲಾಸ್ಟ್ ಮುಹೂರ್ತದಲ್ಲಿ ಹೇಳಿದ್ದೆ. ಅವರು ಎಜುಕೇಷನಲಿಸ್ಟು, ಶಿಕ್ಷಣ ತಜ್ಞರು. ನನ್ನ ಟೀಚರ್, ನನ್ನ ಬಿ ಎಡ್ ಓದಬೇಕಾದ್ರೆ ಅವರು ಪ್ರೊಫೆಸರ್, ಸೈಕಾಲಜಿ ಪ್ರೊಫೆಸರ್. ನಾನು ಸ್ಟೂಡೆಂಟ್, ಅಲ್ಲಿಂದ ನನಗೂ ಅವರು ಪರಿಚಯ. ಆವಾಗ ನಾನು ಆವಾಗ ಸಿನಿಮಾ ತೆಗಿತಾ ಇದ್ದೆ. ಸಿನಿಮಾ ತೆಗೆದ್ರೆ ನಾನು ಬಿ ಎಡ್ ಓದ್ತಾ ಇದ್ದೆ. ಆಗ ಸಾರ್ ಪರಿಚಯ. ಅವತ್ತಿಂದ ನಾವು ನೋಡಿದ್ದೀನಿ ಆ ಟೈಪು ಆ ಮನುಷ್ಯನಿಗೆ ಇರ್ತಕ್ಕ ಕಮಿಟ್ಮೆಂಟು. ಒಂದು ಕೆಲಸ ಹಿಡಿದ್ರೆ ಅದನ್ನು ಬಿಡಬಾರ್ದು. ಅದೇ ಸಾವಿರ ಪ್ರಾಬ್ಲಮ್ಗಳಲ್ಲಿ ಏನಿಲ್ಲ ಅದನ್ನ ಕಂಪ್ಲೀಟ್ ಮಾಡಬೇಕು. ಆಮೇಲೆ ಒಂದು ಸೈಕಾಲಜಿ ಪ್ರೊಫೆಸರ್ ಆಗಿರೋದ್ರಿಂದ ಮೋಸ್ಟ್ಲಿ ಅವ್ರಿಗೆ ಒಬ್ಬ ಮನುಷ್ಯನ ರೀಡ್ ಮಾಡ್ತಾರೆ ಅನಿಸುತ್ತೆ. ಮೋಸ್ಟ್ಲಿ ಅವರು ಈ ಎಕ್ಸ್ಪೀರಿಯನ್ಸ್ ಎಲ್ಲ ಹೊಸದವ್ರಿಗೆ ನಾವು ಪ್ರತಿ ಸಲ ಹೇಳ್ತಿದ್ದೆ, ಪ್ರತಿ ಸ್ಟೇಜ್ని ಎಂಜಾಯ್ ಮಾಡಿ ಸರ್. ಯಾಕಂತಂದರೆ ನಾರ್ಮಲ್ ಜೀವನದಲ್ಲೂ ಕೂಡ ನಾವು ಪ್ರತಿ ಕ್ಷಣನ ಎಂಜಾಯ್ ಮಾಡಬೇಕು. ಆದರೆ ಸಿನಿಮಾ ಮೇಕಿಂಗ್ ಸ್ಟೇಜ್ ಇದೆಯಲ್ಲ, ನಾನು ಅವಾಗಲೇ ಹೇಳ್ದಂಗೆ ಪ್ರತಿದಿನ ಏನೋ ಸಮಸ್ಯೆ ಇದ್ದೇ ಇರುತ್ತೆ. ಅದನ್ನು ಸಾಲ್ವಿಂಗು ಎಷ್ಟು ಕೂಲಾಗಿ ಮಾಡ್ತಾರೆ ಅಂದರೆ, ಅವರು ಯಾರಾದರೂ ಟೆನ್ಷನ್ ಮಾಡ್ಕೊಂಡ್ರೆ ನಮ್ಮ ಇವರು ಸ್ಟಾಫ್ಗಳು ಯಾರಾದರೂ ಅಸೋಸಿಯೇಟ್ ಡೈರೆಕ್ಟ್ರುಗಳು, ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಅವ್ರಿಗೆ ಒಂದು ಕತೆ ಹೇಳ್ತಾರೆ. ಅವ್ರು ಏನಂದರೆ, ನಮ್ಮ ದೇಶದ ಪ್ರಧಾನಿ ಯಾರು ಅಂತ ಕೇಳ್ತಾರೆ. ಮೋದಿ ಸರ್ ಅಂತೇಳಿ. ಅವರು ಬೆಳಿಗ್ಗೆ ಟಿಫನ್ ಎಷ್ಟು ಗಂಟೆಗೆ ಮಾಡ್ತಾರೆ ಅಂತಾರೆ. ಒಂದು 8 ಗಂಟೆಗೆ ಮಾಡ್ಬೋದು ಸರ್. ಮತ್ತೇನೋ ಊಟ ಎಷ್ಟು ಗಂಟೆಗೆ ಮಾಡ್ಬೋದು? 1-1:30 ಮಾಡ್ಬೋದು ಸರ್. ನೈಟು ಒಂದು 7:30 8 ಗಂಟೆಗೆ ಊಟ ಮಾಡೋದು. ಇಡೀ ದೇಶನೇ ಆಳೋ ಪ್ರಧಾನಿನೇ ಕರೆಕ್ಟ್ ಟೈಮ್ ಸರಿಯಾಗಿ ಊಟ ಮಾಡ್ತಾರೆ, ಆರಾಮಾಗಿರ್ತಾರೆ. ನಿನಗೇನಾಗಿದೆ, ನೀನು ಯಾಕೆ ಟೆನ್ಷನ್ ತಗೋತೀಯ? ಹಾಗೆ ತುಂಬ ಕೂಲ್ ಮನುಷ್ಯ ಮತ್ತು ವ್ಯಾಪಾರಿ. ಅವ್ರ ನಂಬಿಕೆನ ನಾನು ಉಳಿಸ್ಕೋಬೇಕು. ಯಾಕಂತಂದರೆ ಸಿನಿಮಾಗೆ ಬೆಳಗಾಯಿತು ಅಂದರೆ ಪ್ರೊಡ್ಯೂಸರ್ ಬರ್ತಾರೆ, ಹೋಗ್ತಾ ಇರ್ತಾರೆ. ಪ್ರೊಫೆಷನಲಿಸಮ್ ಕಡಿಮೆ ಮೈಗೂಡಿಸ್ಕೊಳ್ಳಲ್ಲ. ಬಟ್ ಅವ್ರಿಗೆ ಎಲ್ಲರೂ ಒಂದು ವ್ಯಾಪಾರವಾಗಿ ಪ್ರೊಫೆಷನಲಿಸಮ್ ಆಗಿ ನೋಡೋ ಒಂದು ಗುಣ ಇದೆ. ಅವ್ರು ಒಳ್ಳೇದಾಗಲಿ, ಅವ್ರು ಗೆಲ್ಲಿ, ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ ಹೇಳಿ ಕೇಳಿ ನೋಡಿ. ಹೊಸ ಪ್ರೊಡ್ಯೂಸರು ನೀವು ಹೇಳಿ. ನಮಸ್ಕಾರ ಎಲ್ಲರಿಗೂ. ಈ ಒಂದು ಚಿತ್ರ ಸ್ಟಾರ್ಟ್ ಆಗಿದ್ದು ನಾವು ಗುರು ಶಿಷ್ಯರು ಅಂತಲೇ ಹೇಳ್ಬೋದು. ಗುರು ಶಿಷ್ಯರ ಒಂದು ಬಾಂಧವ್ಯದಿಂದ ಒಂದು ಚಿತ್ರ ಸ್ಟಾರ್ಟ್ ಮಾಡಿದ್ವಿ. ಈ ಸ್ಟಾರ್ಟ್ ಆದಂಥ ಚಿತ್ರ ಎಲ್ಲಿನೂ ನಾವು ನಿಲ್ಲಿಸ್ದಂಗೆ ಎಲ್ಲ ಆರ್ಟಿಸ್ಟ್ಗಳು, ಎಲ್ಲ ಆ್ಯಕ್ಟ್ರುಗಳು, ಎಲ್ಲ ಟೆಕ್ನಿಷಿಯನ್ಸು, ಮೀಡಿಯಾದವರು ಎಲ್ಲರ ಸಪೋರ್ಟ್, ನಮ್ಮ PR ಹರೀಶ್ ಅರಸು, ಪ್ರತಿಯೊಬ್ಬರು ಸಪೋರ್ಟಿಂದ ಇಲ್ಲಿ ತನಕ ನಡೆದು ಬಂತಿದ್ದು. ಇವತ್ತು ಕುಂಬಳಕಾಯಿ ಪ್ರೋಗ್ರಾಮ್ ಅತ್ಯಂತ ಚೆನ್ನಾಗಿ ಬಂತು. ಎಲ್ಲ ಒಂದು ಮುಗಿಸಿದ್ದೀವಿ ಅಂದಮೇಲೆ ಇನ್ನೂ ತುಂಬ ಇದೆ ಇದರಲ್ಲಿ. ಇಲ್ಲಿಗೆ ಕಂಪ್ಲೀಟ್ ಆಯ್ತು ಅಂದ್ಕೊಳಂಗಿಲ್ಲ. ನಾವು ಇನ್ನು ಪೋಸ್ಟ್ ಪ್ರೊಡಕ್ಷನ್ ವರ್ಕೆಲ್ಲ ಇದೆ. ನಮ್ಮ ಚಂದ್ರಶೇಖರ್ ಬಂಡಿಯಪ್ಪನವರು ಸ್ಟಾರ್ಟ್ ಮಾಡಿದರೆ ಒಂಥರ ಬಂಡಿ ಓಡಿಸ್ತಾನೇ ಇರ್ತಾರೆ. ಬಂಡಿ ನಿಲ್ಲಲ್ಲ ಅದು ಕೊನೆ ತನಕ. ಯಾವತ್ತು ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಇಲ್ಲಿ ತನಕ ಹಗಲು ರಾತ್ರಿ ಅನ್ನದೆ ಕಷ್ಟಪಟ್ಟು ಮಾಡಿದರು. ಸಾಯಿ ಸರ್ ಅಷ್ಟೇ, ನಮಗೆ ಯಾವ ಟೈಮಿಗೆ ಕೇಳಿದ್ರೂ ತುಂಬ ಸಪೋರ್ಟ್ ಮಾಡಿ ಇಲ್ಲಿ ತನಕ ಅವರು ಒಂದು ಮೇಜರ್ ರೋಲಲ್ಲಿ ಮಾಡಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್ ನಿಮ್ಗೂ. ಹಂಗೆ ಪೃಥ್ವಿ ಅಂಬಾರ್ ಸರ್ ಅವರು ಯಾವುದೇ ಟೈಮು ಕತೆ ಕೇಳಿದ ತಕ್ಷಣ ಒಂದೇ ಫಸ್ಟ್ ದಿನನೇ ಒಪ್ಕೊಂಡ್ಬಿಟ್ಟು ಫಸ್ಟ್ ಮೀಟಲ್ಲೇ ಕಂಪ್ಲೀಟ್ ಮಾಡಿಬಿಟ್ಟು ನಾವು ಮಾತುಕತೆ ಎಲ್ಲ. ಅವತ್ತಿಂದ ಇಲ್ಲಿ ತನಕನೂ ಸಪೋರ್ಟ್ ಮಾಡ್ಕೊಂಡು ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಿಮಗೂ ಥ್ಯಾಂಕ್ ಯು ಸರ್. ಹಾಗೆ ನಮ್ಮ DOP ಅವರು, ಅವ್ರ ಕೈ ಚಳಕ ತುಂಬ ಚೆನ್ನಾಗಿ ಬಂದಿದ್ದು ಇದರಲ್ಲಿ. ಅದನ್ನು ಪ್ರತಿಯೊಬ್ಬರು ನೋಡಿ ಆನಂದಿಸೋ ಥರ ಮಾಡಿದ್ದಾರೆ ಅವರು. ಹಾಗೆ ಸಚಿನ್ ಬಸ್ರವ್ರು ಮ್ಯೂಸಿಕ್ ಡೈರೆಕ್ಟ್ರು. ಸಾಂಗುಗಳಂತೂ 4 ಸಾಂಗ್ ಇದೆ. ಪ್ರತಿಯೊಂದೂ ಅದ್ಭುತವಾಗಿದೆ. ಕೇಳೋಣ, ನೆಕ್ಸ್ಟ್ ಆದಷ್ಟು ಬೇಗ ರಿಲೀಸ್ ಮಾಡನ್ರಿ. ಹಾಗೆ ಧನ್ಯ ಮೇಡಮ್ ಅವರು, ನಾವು ಅಮ್ಮವ್ರ ಮನೆಗೆ ಹೋಗಿ ಮಾತಾಡಿದಾಗ ಒಂದೇ ಸರಿಗೆ ಒಪ್ಕೊಂಡು, ಚಂದ್ರಶೇಖರ್ ಫಸ್ಟ್ ಹೋಗಿ ಮಾತಾಡ್ಕೊಂಬಂದಿದ್ರು. ಹೋದಾಗೆಲ್ಲ ಒಪ್ಕೊಂಡು ಒಂದೇ ಸರಿಗೆ ಒಂದು ಚೌಕಿದಾರ್ ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಸ್ಟೋರಿ ಅಂತ ಒಪ್ಕೊಂಡು ಅವರು ಸಪೋರ್ಟ್ ಮಾಡಿ ನಮಗೆ ತುಂಬ ಸಪೋರ್ಟ್. ಥ್ಯಾಂಕ್ ಯು ಮೇಡಮ್. ಶ್ವೇತಾ ಮೇಡಮ್ ಚಂದ್ರಶೇಖರ್ ಫಸ್ಟ್ ಮಾತಾಡಿಬಿಟ್ಟು ನಮಗೆ ಹಿಂಗೆ ಶ್ವೇತಾ ಮೇಡಮ್ ಸೆಲೆಕ್ಟ್ ಮಾಡ್ಕೋಬೇಕು ಸರ್. ಸಾಯಿ ಕುಮಾರ್ ಸರ್ದು ಮೇಡಮ್ದು ಆಲ್ರೆಡಿ ಒಂದು ಮೂವಿ ಬಂದಿದೆ, ಒಳ್ಳೆ ಬ್ಲ್ಯಾಕ್ ಬಾಸ್ಟರ್ ಹಿಟ್ ಆಗಿತ್ತು. ಅದು ತುಂಬ ವರ್ಷದ ಹಿಂದೆ. ಅದೇ ಒಂದು ಜೋಡಿ ಸೆಕೆಂಡ್ ತುಂಬ ವರ್ಷಗಳ ನಂತರ ಇನ್ನೊಂದು ಸರಿ ನಾವು ಮಾಡೋಣ ಅಂತಂದು ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಮೇಡಮ್. ಹಾಗೆ ಎಲ್ಲ ಮೀಡಿಯಾದವ್ರಿಗೂ, ಎಲ್ಲ ಟೆಕ್ನಿಷಿಯನ್ಸ್ಗೂ, ಹಾಗೂ ನನ್ನ ವೈಫು ನನಗೆ ತುಂಬ ಸಪೋರ್ಟಿವ್ ಆಗಿ ಮಾಡಿ ಕಂಪ್ಲೀಟಾಗಿ ಈ ಮೂವಿ ಸ್ಟಾರ್ಟ್ ಆಗೋಕ್ಕೆ ಮೇನ್ ರೀಸನ್ ಅವರನ್ನೇ. ಈಗ ಎಂಡ್ ಆಗೋಕ್ಕೂ ಅವ್ರು ಬಂದಿದ್ದಾರೆ. ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಹಾಗೆ ನನ್ನ ತಂದೆ ತಾಯಿಗೂ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಹಾಗೂ ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸು, ನಮ್ಮ ಪೃಥ್ವಿರಾಜ್ VC ಅವರು ದಿನಾಲು ರಾತ್ರಿ 11 ಗಂಟೆಗೆ ಫೋನ್ ಮಾಡ್ತಾರೆ, 10 ಗಂಟೆಗೆ ಫೋನ್ ಮಾಡ್ತಾರೆ. ಯಾವಾಗಲೂ ಟೆನ್ಷನ್ನಲ್ಲೇ ಮಾತಾಡ್ತಿರ್ತಾರೆ.
ನಾವು ಎಕ್ಸಾಂಪಲ್ ಕೊಟ್ಟಿದ್ದನ್ನು ಅವ್ರಿಗೇನೆ. ಯಾವುದೂ ಟೆನ್ಷನ್ ಮಾಡ್ಕೋಬೇಡ್ರಿ, ತುಂಬ ಹುಷಾರಾಗಿ ಮಾಡಿ ಅಂತ ಹೇಳ್ಕೊಂಡು ಇಲ್ಲಿ ತನಕ ನಿಮ್ಮೆಲ್ಲರ ಸಪೋರ್ಟಿಂದ ಈ ಮೂವಿ ಕಂಪ್ಲೀಟ್ ಆಯಿತು. ಪ್ರತಿಯೊಬ್ಬರಿಗೂ, ಅರ್ಜುನ್ ಗೌಡ್ರು ನಿಮಗೂ ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಯಾರಾದರೂ ಬಿಟ್ಟಿದ್ದರೆ ಕ್ಷಮಿಸಿ, ಹೆಸರುಗಳು ಮಿಸ್ ಆಗಿದ್ರೆ ಯಾರ್ದು ಹೇಳಿಲ್ಲ ಅಂದರೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವರಿ ಒನ್.